50 ವರ್ಷ ಕಂಪ್ಲೀಟ್ ಆಯ್ತು. ಹಾಗಾಗಿ ನಿನ್ನೆ ಬಹಳ ಅತಿಥಿಯಾಗಿ ಆಚರಿಸಿದ್ದಾರೆ. ಹಾಗಾಗಿ ನಾನು ಬಂದು ಒಂದು ಸ್ವಾಮೀಜಿ ಆಶೀರ್ವಾದ ತಗೊಂಡು ಮಂಗಳಾರತಿ ಸರ್, ಈಗ ನಿನ್ನೆ ಒಂದು ಪತ್ರ ರಿಲೀಸ್ ಆಗಿದೆ. ಹೈಕಮಾಂಡ್ ನಾಯಕರಿಗೆ ಮುಸ್ಲಿಂ ಸಂಘಟನೆಯವರು ಮುಖಂಡರುಗಳಿರ್ಬೋದು, ಧಾರ್ಮಿಕ ಮುಖಂಡರಿರ್ಬೋದು, ಸಂಘಟನೆಗಳ ಮುಖಂಡರು ಪತ್ರ ಬರ್ತಿದ್ದಾರೆ. ನಮ್ಮ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ನಾನು ಮಾಧ್ಯಮದಲ್ಲಿ ನೋಡಿದೆ, ನಿನ್ನೆ ಮಾಧ್ಯಮದಲ್ಲಿ ನೋಡಿದೆ. ಎಲ್ಲ ಗುರುಗಳು ಎಲ್ಲ 15-16 ಜನ ಗುರುಗಳು ಏನೋ ಪತ್ರನ ಬರ್ತಿದ್ದಾರೆ. ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳು ಅಂತ ನಾನು ಮಾಧ್ಯಮದಲ್ಲಿ ನೋಡಿದೆ. ನಿನ್ನೆ ಮಾಧ್ಯಮದಲ್ಲಿ ನೋಡಿದೆ. ಏನನ್ಸುತ್ತೆ ಸರ್? ಪಕ್ಷ ಹೇಳಿದ್ದೊಂದು ನಡ್ಕೊಳ್ತಾರೆ ಪೂರ್ಣ ಪ್ರಮಾಣದಲ್ಲಿ ನಡ್ಕೊಳ್ಳೋ ರೀತಿ ಒಂದು ಆಗ್ತಾ ಇದೆ. ನಮ್ಮ ವಿಚಾರದಲ್ಲಿ ಬಹಳ ನಿರ್ದಾಕ್ಷಿಣ್ಯವಾಗಿ ನಡ್ಕೊಳ್ತಾ ಇದ್ದಾರೆ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಒಳ್ಳೆತಾರೆ. ನನ್ನ ಅವ್ರ ಅಭಿಪ್ರಾಯ ನನ್ನ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹೆಂಗ್ ಕೊಡಕ್ಕಾಗ್ತದೆ? ಈಗ ಬರ್ದಿರೋದು ಪತ್ರ ಗುರುಗಳು ಎಲ್ಲ ಸೇರಿ ಬರ್ತಿರೋದು, ಹೌದ್ ತಾನೆ? ಈಗ ಆ ಪ್ರಶ್ನೆ ಅವ್ರನ್ನ ಕೇಳ್ಬೇಕಾ ನನ್ನ ಕೇಳ್ಬೇಕು? ನೀವು ಅವ್ರನ್ನ ಕೇಳ್ಬೇಕಾನೆ. ಈ ತರ ಪತ್ರ ಬರ್ದಿದ್ರೆ ಯಾವ ಕಾರಣಕ್ಕೆ ಬರ್ದಿದ್ದೀನಿ ಅಂತ ಅವ್ರು ಕೇಳ್ಬೇಕು. ಬರ್ದಿರಿ ಇಲ್ಲ, ಆತರ ಇಲ್ಲಲ್ಲ, ಆತರ ಏನು ಇಲ್ಲ, ಎಲ್ಲಾ ಸರಿ ಇದೆ. ಎಲ್ಲಾರ್ಗು ಸಮಾನಾಗಿ ತಗೊಂಡ್ ಹೋಗ್ತಾವ್ರೆ. ಅವ್ರು ಬರ್ದಿರೋದ್ ಪ್ರಶ್ನೆ ಅವ್ರ ಪ್ರಶ್ನೆ ಅವ್ರನ್ನ ಕೇಳ್ಬೇಕು. ತಾವು ನಿಮ್ಮ ಪರವಾಗಿ ಕೆಲವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ. ಸಲೀಂ ಅಹಮದ್ ಅವರು ತಪ್ಪು ರೀತಿಯಿಂದ ಅವ್ರು ಮಾತಾಡಿದ್ದಾರೆ. ಆ ರೀತಿಯಾಗಿ ಅಂತ ಮಾತಾಡಿದ್ದಾರೆ. ಏನಂತ? ನಿಮ್ಮ ಪರವಾಗಿ ಅಂದ್ರೆ ಈ ರೀತಿ ಮಾಡೋದು ಸರಿಯಲ್ಲ. ಒಬ್ಬೊಬ್ರು ಪರ ಮಾತಾಡ್ತಾರೆ. ಈಗ ಯಾರು ನನ್ನ ಪರ ಮಾತಾಡ್ತಾರೆ, ಇನ್ನೊಬ್ರು ಪರ ಮಾತಾಡ್ತಾರೆ. ಅದಕ್ಕೆ ನಾವು ಆದ್ಯತೆ ಕೊಡೋದು ಬೇಕಾಗಿಲ್ಲ. ಸರಿ, ನೀವು ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದೀರಾ. ಸತೀಶ್ ಜಾರಕಿಹೊಳಿ ಇಲ್ಲ, ಅಲ್ಪಸಂಖ್ಯಾತರ ಮೇಲೆ ಕ್ರಮ ಆಗಿದ್ದು ತಪ್ಪು ಅನ್ನುವಂತ ಮಾತನ್ನ ಎಲ್ಲಾರ್ದು ಅಭಿಪ್ರಾಯ ಏನಂದ್ರೆ, ಎಲ್ಲಾರ್ದು ಜಬ್ಬಾರ್ ವಿಚಾರದಲ್ಲಿ ಜಬ್ಬಾರ್ಗಿಂತ ಹೆಚ್ಚಾಗಿ ನಮ್ಮ ನಸೀರ್ ಅಹಮದ್ ಸಾಹೇಬ್ರು ಬಹಳ ಮೋಸ್ಟ್ ಸೀನಿಯರ್ ಅವ್ರು ಏನಾರು ವಿರೋಧ ಏನಾರು ಮಾಡಿದ್ರೆ ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡ್ಬೇಕಾಗಿತ್ತು, ರಿಪ್ಲೈ ತಗೊಳ್ಬೇಕಾಗಿತ್ತು, ರಿಪ್ಲೈ ಆದ್ಮೇಲೆ ಮಾಡ್ಬೇಕಾಗಿತ್ತು ಅಂತ ಹಂಗೇನಿರೋದು. ಎಲ್ಲರಿಗೂ ಅದೇ ಇರೋದು. ಈಗ ನಸೀರ್ ಅಹಮದ್ ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್. ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದ್ರೆ ತೆಗ್ದಿದ್ದು ತಪ್ಪಂತ ಹೇಳಕ್ಕಾಗಲ್ಲ ನಾವು. ಈಗ ಪಕ್ಷ ಏನಾರ ಯೋಚನೆ ಮಾಡಿ ತೀರ್ಮಾನ ಮಾಡಿ. ಅಂದ್ರೆ ನಮ್ದೇನಂದ್ರೆ ಆಯ್ತು, ಒಂದು ನೋಟಿಸ್ ಸರ್ವ್ ಮಾಡಿ ಅವ್ರು ರಿಪ್ಲೈ ತಗೊಂಡು ಆಮೇಲೆ ಮಾಡ್ಬೇಕಂತ ಎಲ್ಲಾರ್ದು ಅಭಿಪ್ರಾಯ. ಅದು ಬರೀ ಸತೀಶ್ ಅವ್ರದ್ದಲ್ಲ, ಎಲ್ಲಾರ್ದು ಅದೇ ಅಭಿಪ್ರಾಯ. ಪತ್ರದಲ್ಲಿ ಕೂಡ ಅದೇ ಹೇಳ್ತಿದ್ದಾರೆ. ಹಿಂದೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದವ್ರ ಮೇಲೆ ಏನು ಆಕ್ಷನ್ ಮಾಡ್ಲಿಲ್ಲ. ಅದ್ರ ಬಗ್ಗೆ ಅವ್ರನ್ನ ಕೇಳಿದ್ರೆ ಸೂಕ್ತ. ನಾನ್ ಹೆಂಗ್ ಹೇಳಲ್ಲ, ಬರ್ದಿರೋದು ಗುರುಗಳು ಕೊಟ್ಟಿರೋ ಪತ್ರಕ್ಕೆ ನಾನು ಉತ್ತರ ಕೊಡೋದು. ಮುಂದಿನ ಚುನಾವಣೆ ಸತೀಶ್ ಜಾರಕಿಹೊಳಿ, ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ಅಹಮದ್ ವಿರುದ್ಧ ಕ್ರಮ ಏನಿದೆ ಅದನ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ. ನೀವೇನ್ ಹೇಳ್ತೀರಿ? ಇಲ್ಲ, ನಾನು ಹೇಳೋದು ಒಂದು ಪ್ರೊಸೀಜರ್ ಪ್ರಕಾರ ಮಾಡ್ಬೇಕಾಗಿತ್ತು. ಮಾಡಿದ್ದು ತಪ್ಪು ಅಂತ ಹೇಳ್ತಾರೆ. ಪ್ರೊಸೀಜರ್ ಪ್ರಕಾರ ಒಂದು ಪ್ರೊಸೀಜರ್ ಇರ್ತದೆ. ಒಂದು ನೋಟಿಸ್ ಸರ್ವ್ ಮಾಡಬೇಕು, ರಿಪ್ಲೈ ತಗೊಂಡು ಮಾಡ್ಬೇಕಾಗಿತ್ತು. ಹಡಾವುಡಿಯಲ್ಲಿ ಮಾಡೋದು ಅಗತ್ಯ ಇಲ್ಲ ಅಂತ. ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಕಾಂಗ್ರೆಸ್ ಈಗ ಅವ್ರನ್ನ ಕೇಳ್ಬೇಕಾನೆ. ಅದು ಎಲ್ಲಾ ಸರಿಪಡಿಸ್ತೀವಿ. ಗುರುಗಳು ಅಸಮಾಧಾನ ಆಗಿರೋದು ನಿಜಾನೇ. ನಾವು ಅವ್ರ ಜೊತೆ ಮಾತಾಡಿ ಎಲ್ಲ ಸರಿಪಡಿಸ್ತೀವಿ. ಅವ್ರನ್ನ ನನ್ ಕೇಳಿದ್ರೆ ನಾವು ಹೇಳಿದ್ದನ್ನು ಯಾವ್ದು ಮಾಡಿಲ್ಲ ಅಂತಿದ್ದಾರೆ. ಸರ್ಕಾರದಲ್ಲಿ ಇದರದ್ದು ಕೇಳ್ತಾ ಇದ್ದಾರೆ. ಸರ್ಕಾರದಲ್ಲಿ ಎಲ್ಲಾ ಮಾಡಿದೆ. ಈಗ ಬಜೆಟ್ ಬಿಜೆಪಿ ಸರ್ಕಾರದಲ್ಲಿ 2023 1200 ಕೋಟಿ ಇದ್ದಿದ್ದು. ಈಗ ಎಷ್ಟಿಗಿದೆ ಬಜೆಟ್? 4990 ಕೋಟಿ. 4990 ಕೋಟಿ ಇದೆ ಬಜೆಟ್. ಸರ್, ನಿನ್ನೆ ಪ್ರೆಸ್ ಮೀಟ್ ಮಾಡಿ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದವರು, ಮಾಜಿ ಪದಾಧಿಕಾರಿಗಳು ಮತ್ತು ಉಪಾಧ್ಯಕ್ಷರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ನಮ್ಮ ಹತ್ರ ಸಾಕ್ಷಿಗಳಿವೆ, ಕ್ರಮ ಆಗಿದ್ದು ಸರಿ ಇದೆ ಅಂತ ಹೇಳ್ತಾರೆ. ಕೊಡ್ಬೇಕು. ಈಗ ಮಾತಾಡ್ದಿಲ್ಲ, ಕೊಡ್ಬೇಕು ತಾನೆ. ದಾಖಲೆ ಕೊಡ್ಬೇಕು. ಯಾರು ಮಾಡಿದ್ದಾರೆ ಎಂತ ಕೊಡ್ಬೇಕು ತಾನೆ. ಅದು ಈಗ ಹೇಳಿದ್ದಾರೆ, ಕೊಡ್ಬೇಕು ತಾನೆ. ಯಾರಂತ ಹೇಳ್ಬೇಕು ತಾನೆ. ಈಗ ನನ್ಗೆ ಹೇಳಿದ್ರೆ ನಾನು ಉತ್ತರ ಕೊಡ್ಬೋದು. ಅದಕ್ಕೆ ನೀವಂದ್ರೆ ನಿಮ್ಗೆ ಉತ್ತರ ಕೊಡ್ಬೋದು. ಏನಿಲ್ಲ, ಗೋಡೆ ಮೇಲೆ ದೀಪ ಇಟ್ಟು ಹೇಳ್ಬಿಟ್ರೆ ಹೇಳ್ಬೇಕು ತಾನೆ. ಯಾರಂತ ಹೇಳ್ಬೇಕು ತಾನೆ. ಸರ್, ಆಮೇಲೆ ಸಿದ್ದರಾಮಯ್ಯವ್ರ ಆಪ್ತರ ಮೇಲೆ ಟಾರ್ಗೆಟ್ ಅಂತ ಹೇಳ್ತಾರೆ. ರಾಜಣ್ಣದ ಪೂರಕ ಸಿದ್ದರಾಮಯ್ಯವ್ರು ಮೊದಲು ತರ ಇಲ್ಲ, ಸಿದ್ದರಾಮಯ್ಯ ಸಹಾಯಕರಾಗಿದ್ದಾರೆ. ಟಗರ್ ಮುಂಚೆ ಹೆಂಗಿದ್ರು ಈಗ್ಲೂ ಹಂಗಿದ್ದಾರೆ. ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ ಮಾತಾಡ್ತಾರೆ. ಆಪ್ತರನ್ನೇ ನಜೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ಅವರೆಲ್ಲ ಆಪ್ತರ ಅಲ್ವಾ ಸರ್? ಎಲ್ಲರೂ ಆಪ್ತರು. ಎಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇದ್ದಾರೆ ಎಲ್ಲರೂ ಮುಖ್ಯಮಂತ್ರಿ ಆಪ್ತಾರೆ. ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಆಗಿಲ್ವಾ ಸರ್? ಸೈಲೆಂಟ್ ಸಿಎಂ ಆಗಿಲ್ಲ ಸರ್? ಅವ್ರದ್ದು ಸೈಲೆಂಟ್ ಈಗ ಸೈಲೆಂಟ್ ಆಗಿರ್ಬೋದು. ಅಂದ್ರೆ ಅವ್ರು ಮಾತಾಡಿದ್ರೆ ಅದ್ ಬೇರೆ ತರ ಯಾವಾಗ ಮಾತಾಡ್ತಾರೆ ಸರ್? ಏನ್ ಅಗತ್ಯ ಇಲ್ಲ ಮಾತಾಡೋದು. ಮಾತಾಡ್ತಾರೆ. ಇದೆಲ್ಲದರ ನಡುವೆ ಜಮೀರ್ ಅಹಮದ್ ಜೆಡಿಎಸ್ ಹೋಗ್ತಾರೆ.
ನಾನಿಲ್ಲಿಗೆ JDS ಹೋಗ್ಲಿ, ಆ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷ ನನ್ಗೇನ್ ಕಡಿಮೆ ಮಾಡಿದೆ? ನಾನು ನಿರೀಕ್ಷೆನೂ ಇಟ್ಟಿಲ್ಲ. 2017 ಕಾಂಗ್ರೆಸ್ ಬಂದೆ ನಾನು 2018 ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಅದ್ರಲ್ಲಿ ನಾನು ಮಂತ್ರಿ ಮಾಡ್ತಾ ಅಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ್ದೋನು ಕೇಳಿಲ್ಲ. ಆ ಟೈಮಲ್ಲೇ ಪಕ್ಷ ನನಗೆ ಮಂತ್ರಿ ಮಾಡ್ಬಿಟ್ಟು 5 ಪೋರ್ಟ್ಫೋಲಿಯೋ ಕೊಟ್ಟಿದ್ರು. 5 ಪೋರ್ಟ್ಫೋಲಿಯೋ ಇದೇ ಜನತಾದಳದಲ್ಲಿ ನಾನು ಮಂತ್ರಿ ಆಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ನಾನು ಮಂತ್ರಿ ಆಗಿದೆ. ಯಾವ ಖಾತೆ ಕೊಟ್ಟಿದ್ದು ನನಗೆ? ವಫ್, ಹಜ್ ಕೊಟ್ಟಿದ್ರು. ಕಾಂಗ್ರೆಸ್ ಪಕ್ಷ ನಾನು ನಿರೀಕ್ಷೆ ಇಟ್ಟಿಲ್ಲ. 5 ಖಾತೆ ಕೊಟ್ಟಿದ್ದು ನನಗೆ. ಫುಡ್ ಅಂಡ್ ಸಿವಿಲ್ ಸಪ್ಲೈ, ಕನ್ಸೂಮರ್ ಅಫೇರ್, ಮೈನಾರಿಟಿ, ಹಜ್, ವಫ್ ಕೊಟ್ಟಿದ್ರು. ತಿರ್ಗಾ 2023 ನನಗೆ 4 ಖಾತೆ ಕೊಟ್ಟಿದ್ದಾರೆ. ಏನ್ ಹೇಳಿ, ಏನ್ ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ ನನಗೆ? ನನ್ನ ಜನತಾದಳ ನಾನು ನಿರೀಕ್ಷೆನೇ ಇಟ್ಟಿಲ್ಲ. ನನ್ಗಿಂತ ಸೀನಿಯರ್ ಇದ್ರು ರಹಸ್ಯವಾಗಿ ಬಹಳ ಜನ, ನನ್ಗಿಂತ ಸೀನಿಯರ್ ಇದ್ರು. 2018 ನಾನು ಮಂತ್ರಿ ಮಾಡುವಾಗ ರೋಷನ್ ಬೇಗ್ ಅವ್ರು 7 ಬಾರಿ ಗೆದ್ದಿದ್ರು, ತನ್ವೀರ್ ಸೇಠ್ ಅವ್ರು 5 ಬಾರಿ ಗೆದ್ದಿದ್ರು, ಮನೆ ಹಾರಿಸ್ ಅವರು 3-4 ಬಾರಿ ಗೆದ್ದಿದ್ರು. ಅವ್ರು ಎಲ್ಲ ಇಟ್ಕೊಂಡು ನನ್ ಮಾಡ್ಬೇಕಾದ್ರೆ ಅಲ್ಲ ಸರ್, ರಹಸ್ಯವಾಗಿ ಮಾತಾಡಿದ್ರಂತೆ ಕುಮಾರಸ್ವಾಮಿ ಜೊತೆ ಅಂತ ಚರ್ಚೆ ಸರ್. ನಾನೇ ಡಿಗ್ರಿ ಮಾತಾಡ್ಲಿ, ರಹಸ್ಯವಾಗಿ ಪೂವಾ ಸುದ್ದಿ. ನಾನು ಹೇಳ್ತಾರ ಪಕ್ಷ ಏನ್ ಕಡಿಮೆ ಮಾಡಿದೆ ನನಗೆ? ಈಗ ಪಕ್ಷ ನನ್ಗೆ ಏನ್ ಕಡಿಮೆ ಮಾಡಿದೆ? ಈಗ ಪಕ್ಷ ನನ್ಗೆ ಏನಾದ್ರು ಕಡಿಮೆ ಮಾಡಿರ್ಬೇಕು ತಾನೆ? ನನಗೆ 2 ಸತಿ ಮಂತ್ರಿ ಮಾಡಿರೋದು, ಅದಕ್ಕಿಂತ ಹೆಚ್ಚು ಏನ್ ಬೇಕು? ಅದಕ್ಕಿಂತ ಹೆಚ್ಚಾಗಿ ಏನ್ ಬೇಕು ನನಗೆ? ಯಾರು ಮಾಡಿದ್ದಾರೆ? ಈಗ ಯಾರು ಏನಾಗಿದೆ ಯಾರಂತ ಹೇಳ್ಬೇಕಾರೆ? ಇಂಥವ್ರಂತ ಹೇಳಿದಾರ? ಯಾರನ್ನ ಇದುವರೆಗೂ ಹಿಂಗಿದ್ರೆ ಹೇಳ್ಬೇಕಾನೆ. ಅವ್ರ ಪಕ್ಷದ ನಿಷ್ಠೆ ಇದ್ರೆ, ಪಕ್ಷದ ಬಗ್ಗೆ ಅಭಿಮಾನ ಇದ್ರೆ ಅವ್ರಿಗೆ, ಅವ್ರು ಇಂಥವ್ರು ಮಾಡಿದ್ರೆ ಹೇಳಿ. ಸುಮ್ಗೆ ಗೋಡೆ ಮೇಲೆ ದೀಪ ಇಟ್ಟು ಅದು ಇದು ಮಾಡಿದ್ರೆ ನಾವೇನ್ ಮಾಡಿ? ಹ್ಯಾರಿಸ್ ಅವ್ರ ಮೇಲೆ ಒಂದು ಇಡೀ ರೇಡ್ ಆಗಿದೆ ಸರ್. ನೋಡಿರ್ಬೋದು. ಈಗ ಯಾವತ್ತನ ಬಿಜೆಪಿ ಅವ್ರ ಮೇಲೆ ಯಾವ್ದಾನ ರೇಡ್ ಆಗಿದ್ಯಾ? ಬಿಜೆಪಿ ಮುಖಂಡರ ಮೇಲೆ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಬರೀ ಕಾಂಗ್ರೆಸ್ ಅವರೇ ಸಿಕ್ಕಲ್ಲ. ಈಗ ನನ್ನ ಮನೆಯಲ್ಲೂ ರೇಡ್ ಆಗಿತ್ತು. ಬಹಳ ಜನ ಕಾಂಗ್ರೆಸ್ ಮುಖಂಡರಿಗೆಲ್ಲ ರೇಡ್ ಆಗಿದ್ರು. ನಿನ್ನೆ ಹಾರಿಸ್ ಅವ್ರು ರೇಡ್ ಆಗಿದ್ದಾರೆ. ಯಾವತ್ತನ ಬಿಜೆಪಿ ಅವ್ರ ಮುಖಂಡರ ಮೇಲೆ ರೇಡ್ ಆಗಿರುತ್ತೋ ತೋರಿಸಿ, ಒಂದು ಉದಾಹರಣೆ ತೋರಿಸಿ ನನಗೆ. ಒಂದು ಉದಾಹರಣೆ. ನಾನು ಮಾಡಿದ ತಪ್ಪಂತ ಇಲ್ಲ, ಏನೋ ಒಂದಿದ್ರೆ ಮಾಡಿರ್ಬೋದು. ಆ ತನಿಖೆ ನಡೀತಾ ಇದೆ. ತನಿಖೆ ನಡೆದಾದ್ಮೇಲೆ ಸತ್ಯಾಂಶ ಆಚೆ ಬರ್ತದೆ. ವಾಟ್ ಎವರ್ ಇಟ್ ಈಸ್. ಬಿಜೆಪಿ ಅವ್ರಿಗೆ ಏನಕ್ಕೆ ಮಾಡ್ತಾ ಇಲ್ಲ? ಇವರೆಲ್ಲ ಸತ್ಯ ಹರಿಶ್ಚಂದ್ರ ಬಿಜೆಪಿ. ಈಗ ನಮ್ಮ ರಾಜ್ಯದಲ್ಲೇ ಎಲ್ಲಿದ್ರು 2008 ಅಧಿಕಾರಕ್ಕೆ ಬರೋ ಮುಂಚೆ ನಾನು ಪಟ್ಟಿನೇ ಕೊಡ್ತೀನಿ ನಿಮ್ಗೆ. ಯಾರ್ಯಾರು ಎಲ್ಲೆಲ್ಲಿದ್ರು, ಇವತ್ತು ಯಾವ ಮಟ್ಟದಲ್ಲಿ ಇದ್ದಾರೆ ಅಂತ ಬಿಟ್ಟು ಪಟ್ಟಿನೇ ಕೊಡ್ತೀನಿ. ಅದ್ ಕಾಣ್ತಾ ಇಲ್ಲ ಅವ್ರಿಗೆ? ಬರೀ ಕಾಂಗ್ರೆಸ್ ಅವರೇ ಕಾಣ್ತಾ ಇರೋದು. ಪೊಲಿಟಿಕಲ್ ಟಾರ್ಗೆಟ್ ಬೇಕಂತಾನೆ ಅವರು ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ.